ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸತ್ಯಧರ್ಮರತಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷಪೂಜಕಾನ್ ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಭಗವತ್ ಸರ್ವೋತ್ತಮತ್ವವನ್ನ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಹೇಳುವಂತಹ ಶಾಸ್ತ್ರಗಳೇ ಯಥಾರ್ಥವಾದಂತಹ ಶಾಸ್ತ್ರಗಳು, ಅನ್ಯ ದೇವತೆಗಳಿಗೆ ಹೇಳಿದಂತಹ ಸರ್ವೋತ್ತಮತ್ವ ಅವೆಲ್ಲವೂ ಕೂಡ ಮೋಹಕ ಶಾಸ್ತ್ರ, ಯಥಾರ್ಥ ಶಾಸ್ತ್ರ, ಯಥಾರ್ಥ ಗ್ರಂಥಗಳು ಅಂತ ಪ್ರತಿಪಾದನೆಯನ್ನ ಮಾಡ್ತಾ ಅನೇಕ ಪ್ರಮಾಣಗಳನ್ನ, ಕೇವಲ ವೈಷ್ಣವ ಗ್ರಂಥಗಳಲ್ಲಿ ಮಾತ್ರ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದಷ್ಟೇ ಅಲ್ಲ, ಅವೈಷ್ಣವ ಗ್ರಂಥಗಳಲ್ಲಿಯೂ ಕೂಡ ಯಾವ ರುದ್ರದೇವರು ತಮ್ಮ ಗ್ರಂಥಗಳಲ್ಲಿ ತಮ್ಮ ಸರ್ವೋತ್ತಮತ್ವವನ್ನು ಸಾರುವಂತಹ ಗ್ರಂಥದಲ್ಲಿ ಭಗವಂತನಿಗೆ ಸರ್ವೋತ್ತಮತ್ವ ಇದೆ, ಇದನ್ನೇ ತಿಳಿದುಕೊಳ್ಳುವುದು ಸರಿ ಅಂತ ತನ್ನ ಮಗನಿಗೆ, ತನ್ನ ಹೆಂಡತಿಗೆ, ಹೀಗೆ ಅನೇಕ ಪುರಾಣಗಳಲ್ಲಿಯೂ ಕೂಡ ಹೇಳಿದ್ದನ್ನ ತಿಳಿದಾಗ ಆಗ ಭಗವಂತನಿಗೆ ಸರ್ವೋತ್ತಮತ್ವವೇ ಯಥಾರ್ಥವಾದದ್ದು, ಇನ್ನು ಉಳಿದೆಲ್ಲರಿಗೂ ಹೇಳಿದಂಥದ್ದು ಮೋಹಕವಾದದ್ದು, ಮೋಹಾರ್ಥಕವಾದದ್ದು ಅಂತ
ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳಿಂದ ತಿಳಿಸಿಕೊಟ್ರು. ಇದೇ ರೀತಿಯಾಗಿ ಪ್ರಕಾರಾಂತರೇಣಾಪಿ ವಿಷ್ಣೋ ಪರತ್ವಂ ಉಪಪಾದಯತಿ. ಮುಂದಿನ ಶ್ಲೋಕಕ್ಕೆ ಅವತಾರಿಕೆ. ಮತ್ತೊಂದು ಪ್ರಕಾರದಿಂದ, ಸ್ಕಾಂದ ಪುರಾಣ ಆಯಿತು, ವರಾಹ ಪುರಾಣ ಆಯಿತು, ಪದ್ಮ ಪುರಾಣ ಆಯಿತು, ಅನೇಕ ಯುಕ್ತಿಗಳಿಂದಾಗಿ ಕೃಷ್ಣ ಸರ್ವೋತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ ಪ್ರಕಾರಾಂತರೇಣಾಪಿ ವಿಷ್ಣು, ಮತ್ತೊಂದು ಪ್ರಕಾರದಿಂದಲೂ ಕೂಡ, ಮತ್ತೊಂದು ರೀತಿಯಿಂದಲೂ ಕೂಡ ಭಗವಂತನಿಗೆ ಉತ್ತಮತ್ವ ಇದ್ದದ್ದು, ಎಲ್ಲರಿಗಿಂತಲೂ ಭಗವಂತನೇ ಉತ್ತಮ ಎಂಬುದನ್ನ ಮತ್ತೊಂದು ರೀತಿಯಿಂದ ತಿಳಿಸಿಕೊಡ್ತಾ ಇದ್ದಾರೆ. 60ನೆಯ ಶ್ಲೋಕ. ನಿರ್ದೋಷತ್ವಾಚ್ಚ ವೇದಾನಾಂ ನಿರ್ದೋಷತ್ವಾಚ್ಚ ವೇದಾನಾಂ ವೇದೋಕ್ತಂ ಗ್ರಾಹ್ಯಮೇವ ಹಿ ವೇದೋಕ್ತಂ ಗ್ರಾಹ್ಯಮೇವ ಹಿ ವೇದೇಷು ಚ ಪರೋ ವಿಷ್ಣುಃ ವೇದೇಷ್ವಪಿ ಪರೋ ವಿಷ್ಣುಃ ವೇದೇಷು ಚ ಪರೋ ವಿಷ್ಣುಃ. ಆಚಾರ್ಯ ಇಲ್ಲಿ ಪಿ ಅಂತ ಇದೆ, ಪಾಗುಣಿಸು ಪಿ, ವೇದೇಶ್ವಪಿ ಅಂತ ಇದೆ, ಬದಲಾಯಿಸ್ಕೋಬೇಕಾ? ವೇದೇಶು ಚ ಅಂತಿದೆ, ಇದು ವೇದೇಶ್ವಪಿ ಅಂತ ಇದೆ. ಹೇಳಿ ಆಚಾರ್ಯ. ವೇದೇಶ್ವಪಿ ಪರೋ ವಿಷ್ಣು ಅಂತಿದೆ. ಅರ್ಥದಲ್ಲಿ ಏನು ವ್ಯತ್ಯಾಸ ಆಗ್ತಿಲ್ಲ. ಈ ಒಂದು ಪುಸ್ತಕದಲ್ಲಿ ಚ ಎರಡು ಒಂದೇ ಅರ್ಥ, ಚ ಅಂದ್ರೆ ಒಂದೇ ಅರ್ಥ, ಅಪಿ ಅಂದ್ರೆ ಒಂದೇ ಅರ್ಥ. ಆಯ್ತು, ಇರ್ಲಿ, ಒಂದು ಪಾಠವನ್ನು ಇಟ್ಕೊಳ್ಳೋಣ. ವೇದೇಶು ಚ ಪರೋ ವಿಷ್ಣು ವೇದೇಶು ಚ ಪರೋ ವಿಷ್ಣು ಸರ್ವಸ್ಮಾದುಚ್ಯತೆ ಸದಾ ಸರ್ವಸ್ಮಾದುಚ್ಯತೆ ಸದಾ ನಿರ್ದೋಷತ್ವಾಚ್ಚ ವೇದಾನಾಂ ವೇದೋ